ಸರ್ಕಾರಕ್ಕೆ ಒಳ ಮೀಸಲಾತಿಯ ವಿಚಾರ ಇದೆಯಲ್ಲ, ಇದು ಕಗ್ಗಂಟಾಗ್ತಾ ಇದೆ, ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಸರ್ಕಾರಕ್ಕೆ ಬಿಸಿ ತುಪ್ಪವಾಗ್ತಾ ಇದೆ ಒಳ ಮೀಸಲಾತಿಯ ಕಗ್ಗಂಟು. ಮಾರ್ಚ್ 27ರಂದು ಸಂಬಂಧಪಟ್ಟಂತೆ ವಿಶೇಷ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಮಾರ್ಚ್ 27ಕ್ಕೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಪ್ಲಾನ್ ಇದೆ. ನೇಮಕಾತಿಗೆ 50% ಸರ್ಕಾರ ಅಸ್ತು ಹೊಂದಿತ್ತು. ನೇಮಕಾತಿ ವಿಚಾರವಾಗಿ ಸರ್ಕಾರ ಕೈಗೊಂಡಿದ್ದಂತ ಕೆಲ ನಿರ್ಧಾರಗಳನ್ನ ಬಲ ಸಮುದಾಯದ ನಾಯಕರು ಸ್ವಾಗತಿಸಿದ್ರು. ಓಕೆ, ಡನ್ ಆಯ್ತು ಅಂದಿದ್ರು. ಆದ್ರೀಗ 50% ಮೀಸಲಾತಿಯ ಆಧಾರದ ಮೇಲೆ ನೇಮಕಾತಿಗೆ ಎಡಗೈ ಸಮುದಾಯದ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಈ ನಡೆಯಿಂದ 52,000 ಹುದ್ದೆಗಳ ಪೈಕಿ ಎಸ್ಟಿಗೆ 1,600, ಎಸ್ಟಿಗೆ 2,000 ಹುದ್ದೆಗಳು ಅಂದ್ರೆ ಸಮುದಾಯಕ್ಕೆ ಕೈತಪ್ಪಿ ಹೋಗುತ್ತೆ ಅನ್ನುವಂತ ಆತಂಕ ಎದುರಾಗಿದೆ. ಹೀಗಾಗಿ ಒಳ ಮೀಸಲಾತಿಯ ಗೊಂದಲವನ್ನ ಪರಿಹಾರ ಮಾಡೋದಕ್ಕೆ ಸರ್ಕಸ್ ನಡೀತಾ ಇದೆ. ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಕೆಲ ದಲಿತ ನಾಯಕರು ಕೂಡ ಸಭೆ ಸೇರೋದ್ರ ಮೂಲಕ ಹೇಗಾದ್ರೂ ಮಾಡಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಕೆಲ ಸಂಕಷ್ಟಗಳನ್ನ ಬಗೆಹರಿಸಬೇಕು ಅಂತ ಸೇರ್ಕೊಂಡಿದ್ರು. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಒಳ ಮೀಸಲಾತಿಯ ಸಂಕಷ್ಟದಲ್ಲಿ ಸ್ವಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಸ್ಫೋಟಿಸ್ತಾ ಇದೆ. ಒಳ ಮೀಸಲಾತಿ ವಿಚಾರ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿಯ ತೂಗು ಕತ್ತಿಯಂತೆ ಪರಿಣಮಿಸುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ರಾಜಕೀಯ ಹಾಗೆ ಕಾನೂನಿನ ಸವಾಲುಗಳು ಎದುರಾಗ್ತಾ ಇದೆ. ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷದಲ್ಲೇ ಭಿನ್ನಾಭಿಪ್ರಾಯಗಳಿದೆ. ಜೊತೆಗೆ ನ್ಯಾಯಾಲಯದಲ್ಲೂ ಕೂಡ ಪ್ರಕರಣಗಳು ಬಾಕಿ ಇದೆ. ಹೀಗಾಗಿ ಸರ್ಕಾರ ಯಾವ ಡಿಸಿಷನ್ ಮಾಡಬೇಕು ಅಷ್ಟೊಂದು ಈಸಿಯಾಗಿ ಉಳ್ಕೊಂಡಿಲ್ಲ. ಈ ಸಮಸ್ಯೆ ಏನಾದರೂ ಪರಿಹಾರ ಆಗದಿದ್ರೆ 2028ಕ್ಕೆ ಮುಂದೆ ಬರುತ್ತಲ್ಲ ಎಲೆಕ್ಷನ್, ವಿಧಾನಸಭೆ ಎಲೆಕ್ಷನ್, ಇದಕ್ಕೂ ಕೂಡ ರಾಜಕೀಯ ಪರಿಣಾಮ ಎದುರಾಗುವ ಸಾಧ್ಯತೆ ಇದೆ ಅನ್ನೋದಾಗಿ. ಏನ್ ವಿಚಾರ ಅಂದ್ರೆ, ಎಸ್ಸಿ ಒಳ ಮೀಸಲಾತಿ ಆಯೋಗದ ಅಧ್ಯಕ್ಷ ನಾಗಮೋಹನ್ ದಾಸ್ ಅವರು ಈಗಾಗಲೇ ಎಸ್ಸಿ ಸಮುದಾಯಕ್ಕೆ ಒಟ್ಟು 17% ಒಳ ಮೀಸಲಾತಿ ನೀಡಬೇಕು ಅನ್ನೋದಾಗಿ ಶಿಫಾರಸನ್ನ ಮಾಡಿದ್ರು. ಇನ್ನು ಈಗಾಗಲೇ 56,432 ಖಾಲಿ ಹುದ್ದೆಗಳ ಮೀಸಲಾತಿ ಅನ್ವಯ ಭರ್ತಿ ಮಾಡುವ ಚರ್ಚೆಗಳು ಕೂಡ ನಡೆದಿರಬಹುದು. ಸಂಬಂಧಪಟ್ಟಂತೆ ಈ ಮೀಸಲಾತಿಯ ಈ ಡಿವಿಷನ್ ಇದೆಯಲ್ಲ, ಎಸ್ಸಿಗಿಷ್ಟು, ಬಲ ಸಮುದಾಯಕ್ಕಿಷ್ಟು, ಒಳಗಿರುವಂತ ಎಡ ಸಮುದಾಯಕ್ಕಿಷ್ಟು ಅಂತ ಇದರಲ್ಲಿ ಕೆಲ ಕನ್ಫ್ಯೂಷನ್ಸ್ಗಳಿಗೆ ಮುಲಾಮು ಹಚ್ಚಲೇಬೇಕಾದಂತ ಪರಿಸ್ಥಿತಿ ಎದುರಾಗಿದೆ.